ಇತಿಹಾಸದಲ್ಲೇ ಈ ಬಾರಿ ಈ ಇಪಿಎಫ್ಒಗೆ ಸಂಬಂಧಪಟ್ಟ ಹಾಗಿನ ಎನ್ರೋಲ್ಮೆಂಟ್ ಬಹಳ ಹೆಚ್ಚಾಗಿದೆ. ಅದರ ಅರ್ಥ ಜನರು ಖಾಸಗಿ ಕಂಪನಿಗಳಲ್ಲೋ ಅಥವಾ ಒಂದು ಕೆಲಸ ಸಿಗುವಂತ ಒಂದು ಹೆಚ್ಚಿನ ವಾತಾವರಣ ದೇಶದಲ್ಲಿದೆ. ನಾವು ನಿರುದ್ಯೋಗವನ್ನ ಈ ಮುಖೇನವಾಗಿ ಮೆಟ್ಟಿ ನಿಲ್ತೀವಿ ಅನ್ನುವಂಥದ್ದಕ್ಕೆ ಇದೊಂದು ಸೂಚನೆ ಅನ್ನುವಂತ ಹೇಳಿದ್ದು. ಬಟ್ ಇಪಿಎಫ್ಒ ಎನ್ರೋಲ್ಮೆಂಟೇ ನಿರುದ್ಯೋಗ ನಿವಾರಣೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಸೂಚನೆನ, ಇದು ಒಂದು ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇರುವಂತ ಸಂದರ್ಭ. ಎರಡನೇ ವಿಚಾರ ಅಂತ ಅಂದ್ರೆ ನಾವು ಈಗ ತಾನೇ ಸ್ಟಾರ್ಟ್ಅಪ್ಸ್ಗಳ ವಿಚಾರವಾಗಿ ನೋಡ್ತಾ ಇದ್ವಿ. ಹೌದು, ನಿನ್ನೆ ದ್ರೌಪದಿ ಮುರ್ಮು ಅವರು ಕೂಡ ಹೇಳಿದ್ದಾರೆ ಭಾರತದಲ್ಲಿ ಸ್ಟಾರ್ಟ್ಅಪ್ಸ್ಗಳ ರಿಜಿಸ್ಟ್ರೇಷನ್ ಯಾವ ಮಟ್ಟಿಗೆ ಆಗ್ತದೆ, 1,60,000 ಕಂಪನಿಗಳ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು. ಬೆಂಗಳೂರು ಅದರಲ್ಲಿ ಫಸ್ಟ್ ಇದೆ, ಕರ್ನಾಟಕ. ಬಟ್ ವಿಚಾರ ಅಂತಾರೆ ಸರ್ವೈವಲ್ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅದರ ಪರ್ಸೆಂಟೇಜ್ ಅಷ್ಟೊಂದು ಆಶಾದಾಯಕವಾಗಿಲ್ಲ. ಸುಮಾರು 70 to 80% ಅಷ್ಟು ಸ್ಟಾರ್ಟ್ಅಪ್ಸ್ಗಳು ಸರ್ವೈವ್ ಆಗೋದು ಕಷ್ಟ 10 ವರ್ಷಗಳ ಅವಧಿಯಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇದು ಕೂಡ ಬಹಳ ಯೋಚಿಸಬೇಕಾದಂತಹ ಸಂಗತಿ ಕೂಡ. ಬಹಳ ಮಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಕೆಲವರು ಯುವಕರುಗಳು ಪ್ರಮುಖವಾಗಿ ತಮ್ಮ ನಿರೀಕ್ಷೆ ಏನು, ಕೇಂದ್ರದ ಕಡೆ ಅವ್ರು ಏನು ಎದುರು ನೋಡ್ತಾ ಇದ್ದಾರೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಈಗ ಹೇಗೆ ಸ್ಟಾರ್ಟಪ್ ಇಂಡಿಯಾ ಅಂತ ಮಾಡಿದಾರಲ್ಲ, ಅದೇ ಥರ ಸ್ಟಾರ್ಟಪ್ ಅಗ್ರಿಕಲ್ಚರ್ ಅಂತ ಹೇಳಿ ಒಂದು ಸ್ಕೀಮ್ನ ತರಬೇಕಾಗತ್ತೆ. ಇದರಿಂದ ರೂರಲ್ ಸೆಕ್ಟರಲ್ಲಿರೋ ಎಲ್ಲ ಯೂತ್ಸಿಗೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಮತ್ತು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಏನಿದೆ ಅಲ್ಲ, ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಗ್ರಿಕಲ್ಚರ್ ಪ್ರಾಡ್ಯೂಸ್ನ ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಕಡೆ ಸೇಲ್ ಮಾಡೋದಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಅಗ್ರಿಪುನರ್ ಅಂತ ಹೇಳಿ ಎಲ್ಲ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಅಗ್ರಿಕಲ್ಚರಲ್ಲಿ ತೊಡ್ಕೊಂಡು ಇರುವಂತಹ ಎಲ್ಲ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಇದರಿಂದ ಯುವಕರು ದಾರಿ ತಪ್ಪಿದ್ದಾರೆ. ಅವ್ರಿಗೆ ಏನೋ ಒಂದು ಉದ್ಯೋಗ ಸೃಷ್ಟಿ ಮಾಡಿದರೆ ಎಲ್ಲರಿಗೂ ಒಂದು ಅವ್ರ ಮನೆ ನಡೆಸಲಿಕ್ಕೆ, ಅವರಿಗೆ ವೈಯಕ್ತಿಕವಾಗಿ ಮುಂದಿನ ಜೀವನಕ್ಕೆ ಅವರಿಗೆ ಒಂದು ದಾರಿದೀಪ ಆಗತ್ತೆ. ಡಿಗ್ರಿ ಒಂದು PG ಆದರೂ ಮಾಡಿರ್ತಾರೆ, ಅವ್ರು ಅನ್ಎಂಪ್ಲಾಯ್ಡ್ ಆಗಿ ಅದು ಆ ಕೆಲಸ ಈ ಕೆಲಸ ಅದು ಮಾಡ್ಕೊಂಡು ಗಾರೆ ಕೆಲಸನೋ ಏನೋ ವೈಯಕ್ತಿಕ ಕೆಲಸ ಮಾಡ್ತಾರೆ. ಅವರಿಗೆ ಒಂದು ದಾರಿ ಕೊಡಬೇಕು. ಸ್ಟಾರ್ಟ್ಅಪ್ಸ್ಗಳ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ನಾವು ಮೊದಲೇ ಹೇಳಿದಾಗೆ ಕರ್ನಾಟಕ ಸ್ಟಾರ್ಟ್ಅಪ್ಸ್ಗಳ ಹಬ್ ಇದು. ಮಹಾರಾಷ್ಟ್ರ, ಗುಜರಾತ್ಗಿಂತ ನಾವು ಬಹಳ ಕಾಂಪಿಟೇಟಿವ್ ಆಗಿದ್ದೀವಿ. ಬೆಂಗಳೂರಿನ ಮಂದಿ ಪ್ರಮುಖವಾಗಿ ಏನ್ ಹೇಳ್ತಾರೆ? ನಮ್ಮ ಜೊತೆಗೆ ವಿನಯ್ ಕಾಶ್ಯಪ್ನವರು ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಒಂದು ಸ್ಟಾರ್ಟ್ಅಪ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಮಂದಿಯ ಜೊತೆಗೂ ಕೂಡ ಇದ್ದಾರೆ. ವಿನಯ್ ಕಾಶ್ಯಪ್ನವರು ಬೆಂಗಳೂರಿನ ಮಂದಿ, ಅದರಲ್ಲೂ ಸ್ಟಾರ್ಟ್ಅಪ್ಸ್ಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ ಏನ್ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ ವಿನಯ್ ಕಾಶ್ಯಪ್ನವರು? ಖಂಡಿತ ಮಾಲ್ತೇಶ್, ಸದ್ಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸ್ಟಾರ್ಟ್ಅಪ್ಗಳ ಹಬ್ ಅಂತ ಕರೀತಾರೆ. ಸಾಕಷ್ಟು ಹೊಸ ಸ್ಟಾರ್ಟ್ಅಪ್ಗಳು ಹುಟ್ಟುಕೊಳ್ಳುವಂಥದ್ದೇ ಬೆಂಗಳೂರಲ್ಲಿ. ಹೀಗಾಗಿ ಇವತ್ತಿನ ಕೇಂದ್ರದ ಬಜೆಟಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಹೀಗಾಗಿ ನಮ್ಮ ಜೊತೆಗೆ ಸ್ಟಾರ್ಟ್ಅಪ್ ಮಾಲೀಕರಿದ್ದಾರೆ. ಹೆಚ್ಚು ಕಡಿಮೆ 70ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಮಾಡಿದ್ದಾರೆ. ಜಸ್ಟ್ ಬುಕ್ಸ್ ಆಗಿರ್ಬೋದು, ಕೋ ಕ್ರಿಯೇಟ್ ವೆಂಚರ್ಸ್ ಆಗಿರ್ಬೋದು, ಇದರ ಮಾಲೀಕರಿದ್ದಾರೆ. ಸುರೇಶ್ ಅವರು ಮಾತಾಡಿಸ್ತೀನಿ. ಜೊತೆಗೆ ಇನ್ನೂ ಮತ್ತೊಬ್ಬ ಸ್ಟಾರ್ಟ್ಅಪ್ ಅವರು ಪ್ಲಾನ್ ಅವರು ಕೂಡ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಇವತ್ತಿನ ಬಜೆಟಲ್ಲಿ ಅವರ ನಿರೀಕ್ಷೆಗಳೇನಂತ. ಸರ್, ಇವತ್ತು ಕೇಂದ್ರದ ಬಜೆಟ್ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ತಾವೇನು ಒಬ್ಬ ಸ್ಟಾರ್ಟ್ಅಪ್ ಆಗಿ ಏನು ಯೋಚನೆಗಳನ್ನು ಮಾಡ್ತಾ ಇದ್ದೀರಿ, ಏನು ನಿರೀಕ್ಷೆ ಇದೆ ನಿಮಗೆ ಬಜೆಟಲ್ಲಿ? ಸರ್, ನಾನು ಮಾಡೋ ಕೆಲಸ ಸ್ಟಾರ್ಟಪ್ಗಳಲ್ಲಿ ಹೂಡಿಕೆ ಮಾಡೋದು. ಯಾವುದೇ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಒಳ್ಳೆ ಇನ್ನೋವೇಟಿವ್ ಸ್ಟಾರ್ಟಪ್ಸ್ ಅಂದರೆ ಅದ್ರಲ್ಲಿ ಹೂಡಿಕೆ ಮಾಡೋದು ನನ್ನ ಪ್ರೈಮರಿ ಕೆಲಸ. ಇಲ್ಲಿ ನಮ್ಮ ಸ್ಟಾರ್ಟಪ್ಪಲ್ಲಿ ಮತ್ತು VC ಇಂಡಸ್ಟ್ರಿಯಿಂದ ಹಲವು ವರ್ಷಗಳಿಂದ ಕೆಲವು ಬೇಡಿಕೆಗಳು ಹಾಗೇ ಇದೆ ಸರ್. ನಾವು ಹೇಳ್ತಿರ್ತೀವಿ ಜನವರಿಯ ಕಥೆಗಳು ಇಂತು ಸಾಗಿದೆವು ಅಂತ. ಪ್ರತಿ ವರ್ಷವೂ ಇದೇ ಡಿಮ್ಯಾಂಡ್ ಇದೆ. ಮೊದಲನೇದು ಏಂಜಲ್ ಟ್ಯಾಕ್ಸು. ಇವತ್ತಿನ ದಿನ ಯಾರು US ಅಲ್ಲಿರೋರು ಇಂಡಿಯಾಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಏಂಜಲ್ ಟ್ಯಾಕ್ಸ್ ಅಂದರೆ ಸ್ಟಾರ್ಟಪ್ ಅವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಈ ಥರ ಸಮಸ್ಯೆಗಳಿದೆ. ಇದ್ರ ಬಗ್ಗೆ ಏನಾದ್ರು ಒಂದು ಕಾನೂನು ಸರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎರಡನೇದು ESOP ರೆಗ್ಯುಲೇಷನ್ ಏನಿದೆ ಅದು ಅದನ್ನು ಇಂಪ್ರೂವ್ ಮಾಡಬೇಕು. ಮೂರನೇದು, ನಮಗೆ ಈಗ ಸ್ಟಾರ್ಟಪ್ಪಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ಬೆನಿಫಿಟ್ ಇಲ್ಲ ಸರ್. ಮಾಮೂಲಿ ಸ್ಟಾಕ್ ಟ್ರೇಡಿಂಗಲ್ಲಿ ಮಾಡೋರಿಗಿದೆ. ಆದರೆ ತುಂಬ ಅಗತ್ಯವಾಗಿರೋ ಇನ್ವೆಸ್ಟ್ಮೆಂಟು ಸ್ಟಾರ್ಟಪ್ಪಲ್ಲಿ ಬೇಕಾಗಿರೋಂಥ ಇನ್ವೆಸ್ಟ್ಮೆಂಟ್ ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬೆನಿಫಿಟ್ ಇಲ್ಲ. ಸೊ ಇದು 3 ತುಂಬ ವರ್ಷದಿಂದ ಬರ್ತಾ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಗಳು. ಇದು ಒಂದು. ಎರಡನೇದು, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವಾಗ ಸ್ವಲ್ಪ ಡೌನ್ ಟರ್ನ್ ಇದೆ. ಸ್ಟಾರ್ಟಪ್ಗಳಿಗೆ ಮೊದಲಷ್ಟು ಈಸಿಯಾಗಿ ದುಡ್ಡು ಸಿಗ್ತಾ ಇಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ನಮ್ಮ ದೇಶದಲ್ಲಿ ಬಂಡವಾಳ ಬರೋದನ್ನು ಸುಲಭವಾಗಿ ಮಾಡಬೇಕು. ಅದಕ್ಕೆ 2-3 ದಾರಿ ಇದೆ ಸರ್. ಒಂದು, ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಿ. ಇನ್ವೆಸ್ಟರ್ಸು ಈ ನಮ್ಮ AIF ಸ್ಟ್ರಕ್ಚರ್ ಇರುತ್ತೆ, ಒಂದು ಫಂಡ್ಗಳಿರುತ್ತೆ. ಈ ಫಂಡಿಂದ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಇದು ಟ್ಯಾಕ್ಸ್ ರಿಬೇಟ್ ಕೊಡಿ, ಇಲ್ಲ ಫಂಡಿಂದ ಬರೋ ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಕೊಡಿ, ಅಥವಾ CSR ಫಂಡ್ಗಳನ್ನು ಸ್ಟಾರ್ಟಪ್ಗಳ ಜೊತೆ ಜೋಡಣೆ ಮಾಡಿ. ಈ ಥರ ಎಷ್ಟೊಂದು ಕೆಲಸಗಳು ಮಾಡೋದು ಕೇಳ್ತೀವಿ ಸರ್. ಮತ್ತೆ ನಿಮ್ಮ ಈಗ ತಾವು ಕೂಡ ಪ್ಲಾನಲ್ಲಿ ಇದ್ದೀರಿ. ತಮಗೆ ಯಾವ ರೀತಿಯಾಗಿ ಸ್ಟಾರ್ಟಪ್ಗಳ ಈ ಬಾರಿ ಬಜೆಟಲ್ಲಿ ಏನು ರಿಯಾಯಿತಿಗಳು ಬೇಕು, ಜೊತೆಗೆ ಏನು ಅವಕಾಶ ಮಾಡಿಕೊಟ್ರೆ ಹೊಸ ಸ್ಟಾರ್ಟಪ್ಗಳು ಬರ್ಬೋದು ಅಂತ ಅನ್ಸುತ್ತೆ? ರೆಸ್ಟ್ರಿಕ್ಷನ್ಸ್ಗಳು ಸ್ಟಾರ್ಟಪ್ ಮಾಡೋಕ್ಕೆ ತುಂಬ ರೆಸ್ಟ್ರಿಕ್ಷನ್ಸ್ಗಳು ತುಂಬ ಇವೆ. ನಾವು ಸ್ವಲ್ಪ ರೆಸ್ಟ್ರಿಕ್ಷನ್ಗಳು ಕಡಿಮೆ ಮಾಡಿದೆ ಅಂದರೆ ವಿ ಕ್ಯಾನ್ ಈಸಿಲಿ ಸ್ಟಾರ್ಟಪ್ಸ್. ರೆಸ್ಟ್ರಿಕ್ಷನ್ ಕಡಿಮೆ ಮಾಡಿದೆ ವಿ ಕ್ಯಾನ್ ಸ್ಟಾರ್ಟ್ ನ್ಯೂ ಸ್ಟಾರ್ಟಪ್, ನ್ಯೂ ಥಿಂಗ್ಸ್ ವಿ ಕ್ಯಾನ್ ಸ್ಟಾರ್ಟ್. ಓಕೆ.
ಸಾಮಾನ್ಯವಾಗಿ ಈಗ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಸಾಕಷ್ಟು ಹೂಡಿಕೆದಾರರಿದ್ದಾರೆ, ಜೊತೆಗೆ ಕನಸುಗಳಿವೆ. ಆದರೆ ಕೆಲವೊಂದಿಷ್ಟು ಸರ್ ಹೇಳುವ ಹಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, CSR ಫಂಡ್ಗಳು ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಈ ಹೊಸ ಸ್ಟಾರ್ಟ್ಅಪ್ಗಳಿಗೆ ಬೇಕಾಗಿರುವಂಥ ಅವಕಾಶಗಳನ್ನು ಈ ಬಾರಿ ಬಜೆಟಲ್ಲಿ ನಿರೀಕ್ಷೆ ಮಾಡ್ತಿರೋದು ಸದ್ಯ ಕಂಡುಬರ್ತಾ ಇರೋದು. ಮಾಲ್ತೇಶ್, ಥ್ಯಾಂಕ್ ಯು ವಿನಯ್ ಕಾಶ್ಯಪ್ಪನವರ್.